ಪಾಯಿಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. 2026 ಬರ್ತಾ ಇದೆ. 2026ಗೆ ಪ್ಯಾರ್ ಸಿನಿಮಾ ಕೂಡ ಬರ್ತಾ ಇದೆ. ಆದರೆ ಆಲ್ರೆಡಿ ಪ್ಯಾರ್ ಸಿನಿಮಾದ ಒಂದು ಹಾಡಂತೂ ಸೂಪರ್ ಹಿಟ್ ಆಗಿದೆ. ಈಗ ಸೂಪರ್ ಹಿಟ್ ಹಾಡಿನಲ್ಲಿ ಹೀರೋ ಇರುವಂಥ ಹೀರೋ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ರಿಶ್ವಿನ್ ಇದ್ದಾರೆ, ಈ ಸಿನಿಮಾದ ಹೀರೋ. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾವಂತೂ ಸೂಪರ್ ಆಗಿದ್ದೀವಿ. ಮಿಲಿಯನ್ ಗಟ್ಟಲೆ ಓಡಿಸ್ತಾ ಇದ್ದೀರಾ ಹಾಡನ್ನು. ಎಷ್ಟು ಖುಷಿ ಆಗ್ತಿದೆ? ಇಲ್ಲ, ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಮೂವಿ ತಂಡದ ಮೊದಲನೇ ಸಾಂಗು ಈ ಮಟ್ಟಕ್ಕೆ ಕರ್ನಾಟಕ ಜನ ಒಪ್ಕೊಂಡಿದ್ದಾರೆ ಅಂದರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಂತಲೇ ಇದೊಂದು ಸಕ್ಸಸ್ ಮೀಟ್ ಮಾಡಿದ್ದು. ಸೊ ಯಾರ್ಯಾರು ನೋಡಿದ್ದೀರಾ, ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ, ಇನ್ನು ಯಾರ್ಯಾರು ಮುಂದೆ ನೋಡ್ತಾ ಇದ್ದೀರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಈ ಸಾಂಗ್ನ ಇಷ್ಟೊಂದು ಸಕ್ಸಸ್ ಮಾಡಿರೋದಕ್ಕೆ. ನಾರ್ಮಲ್ ತುಂಬ ಫೇಮಸ್ ಇದ್ದ ಹೀರೋಗಳದ್ದು ಸಾಂಗ್ ಹಿಟ್ ಆಗೋದು ತುಂಬ ಕಡಿಮೆ. ಆದರೂ ಅವರು ಫೇಮಸ್ಗೋಸ್ಕರನೂ ಆಗಬಹುದು ಏನು. ಬಟ್ ಇವಾಗ ನೀವು ಎಂಟ್ರಿ ಕೊಡ್ತಾ ಇದ್ರೆ, ಎಂಟ್ರಿ ಟೈಮಲ್ಲಿ ಇಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿದೆ, ಏನು ಹೇಳ್ತೀರಾ? ಒಂದು ದೇವ್ರ ದಯೆ, ಅಪ್ಪ ಅಮ್ಮನ ಆಶೀರ್ವಾದ ಬೇಕು. ನಮ್ಮದು ಎಂಟ್ರಿ ಟೈಮಲ್ಲಿದೆ ಅಂದರೆ ನಮ್ಮ ಡೈರೆಕ್ಟರ್ ಅವ್ರದ್ದೊಂದು ವಿಷನ್ ಇತ್ತು, ಈ ಸಾಂಗ್ ಲೈನ್ ಹಿಂಗಿರಬೇಕು ಅಂತ. ಹಾಗೆ ಕವಿರಾಜ್ ಸರ್ ಅವರು ಫುಲ್ ಇನ್ನು ಸಾಂಗ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅವ್ರ ಲಿರಿಕ್ಸಲ್ಲಿ. ಇನ್ನು ನಮ್ಮ ಪಳನಿಯವರು ಸರ್ ಅವರು ಮ್ಯೂಸಿಕ್ ನೀವು ಕೇಳಿಸ್ಕೊಂಡಿರೋ ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ಅದೆಲ್ಲ ಮೂಡಿ ಬಂದು ಇದು ಮಾಡಿದಾಗ ಇನ್ನು ನಮ್ಮದೇನಿರೋದು ನಾವು ಅದಕ್ಕೆ ನಟಿಸ್ಬೇಕಾಗಿತ್ತು. ಅದು ಇವಾಗ ನಾವು ಮತ್ತು ರಾಶಿಕಾ ಅವರು ಇಬ್ಬರು ಚೆನ್ನಾಗಿ ಇದು ಮಾಡಿದ್ದೀವಿ. ಸೊ ಅದೊಂದು ಒಳ್ಳೆ ಲಾಂಚ್ ಆಗಿದೆ. ಹಾಗೆ ಒಂದು ಕನ್ನಡಕ್ಕೆ ಒಂದು ಇವಾಗ ನೀವು ನೋಡಿರೋ ಹಾಗೆ ಕನ್ನಡದಲ್ಲಿ ತುಂಬ ಸಾಂಗ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಬೇರೆ ಭಾಷೆಗಳು ಕಂಪೇರ್ ಮಾಡಿದರೆ. ಯೂಶ್ವಲಿ ಹಂಗೆ ಹಿಟ್ಟಾಗುತ್ತೆ ಅದಂತಲ್ಲ, ಬಟ್ ನಮ್ಮ ಬೇರೆ ಭಾಷೆಯವ್ರಿಗೆಲ್ಲ ಕಂಪೇರ್ ಮಾಡಿ ನಮ್ಮದು ಸಾಂಗ್ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಸೊ ಇದರಲ್ಲಿ ನಮ್ಮದ್ರಲ್ಲಿ ಏನು ಯೂಶ್ವಲಿ ಒಂದು ಮೂವಿಲಿ ಒಂದು ಸಾಂಗ್ ಹಿಟ್ ಆಗ್ಬೋದು, ಯೂಶ್ವಲಿ ಆಗುತ್ತೆ. ನಮ್ದು ಇದರಲ್ಲಿ ಒಂದು ಆಲ್ಬಮ್ ಹಿಟ್ ಆಗುತ್ತೆ ಅದೆಷ್ಟೋ ವರ್ಷ ಆದಮೇಲೆ, ಅದಂತೂ ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ಎಲ್ಲ ಸಾಂಗು ನಾವು ಕೇಳಿಸ್ಕೊಂಡಿದ್ದು ಫಸ್ಟಿಂದಾನು. ಈ ಸಾಂಗ್ ಒಂದು ಲಾಸ್ಟಲ್ಲಿ ಶೂಟ್ ಮಾಡಿದ್ದು. ಇನ್ನೊಂದು ಬೇರೆ ಕಾಶ್ಮೀರದ ಒಂದು ಸಾಂಗ್ ಇದೆ, ಇನ್ನೊಂದು ರಾಜಸ್ಥಾನದ ಒಂದು ಸಾಂಗ್ ಇದೆ, ಆಮೇಲೆ ರವಿಚಂದ್ರನ್ ಸರ್ ಅವ್ರದ್ದು ಫಾದರ್ ಡಾಟರ್ದೊಂದು ಎಮೋಷ್ನಲ್ ಸಾಂಗ್ ಇದೆ, ಆಮೇಲೆ ಇನ್ನೊಂದು ನನ್ನೊಂದು ಡ್ಯಾನ್ಸ್ ನಂಬರ್ ಇದೆ. ಸೊ ಇದೊಂದು ಪ್ರಾಪರ್ ಒಂದು ಆಡಿಯೋ ಫೆಸ್ಟ್ ಅಂತ ಹೇಳ್ಬೋದು ಸಾಂಗ್ಸ್ ಇದರಲ್ಲಿ, ನೀವು ಆ ಥರ ಮಾಡಬೇಕಂದ್ರೆ. ಸೊ ಅದೊಂಥರ ಲಕ್ಕೆ. ಇವಾಗ ಹೇಳೋಕ್ಕಾಗಲ್ವಲ್ಲ ಯಾರಿಗೇನು ಇದು ಮಾಡೋಕ್ಕಾಗತ್ತೆ ಅಂತ. ನಮ್ಮದು ಯಾವ್ದು ಮಾಡಿದ್ದು ಒಂದು ಪೂಜೆನೋ ಯಾವುದೋ ಇದರಲ್ಲಿ ಈ ಥರ ಒಂದು ಸಾಂಗ್ ಸಿಕ್ಕಿರೋದು ಅದು ನನ್ನ ಹೆಮ್ಮೆ. ಅದು ಸೋನು ನಿಗಮ್ ಅವರು, ಶ್ರೇಯಾ ಘೋಷಾಲ್ ಅವರು ಆಡಿ ಇದು ಮಾಡಿರೋದು, ಅದು ಪುಣ್ಯನೋ ಹೇಳ್ಬೋದು. ಈಗ ನಿಮ್ಮಪ್ಪ ಮಾತಾಡುವಾಗ ಹೇಳ್ತಿದ್ರು, ಹೀರೋ ಆಗಬೇಕು ಅಂತ ನನ್ನ ಮಗ ಅಂತಿದ್ದ, ನಾನೇ ಬಿಡ್ತಿರ್ಲಿಲ್ಲ ಅಂತ. ನಿಮ್ಗೆ ಯಾಕೆ ಅನಿಸ್ತಪ್ಪ ಹೀರೋ ಆಗಬೇಕು ಅಂತ? ಯೂಶ್ವಲಿ ಎಲ್ಲ ಹುಡುಗರಿಗೆ ಯಾಕೆ ಕೇಳಿದ್ರು ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ, ಏನಾರೋ ಒಂದು ಸಾಧನೆ ಮಾಡಬೇಕಾಗಬೇಕಂತ. ಸೊ ನೀವು ಸಾಧನೆ ಇದು ಮಾಡಬೇಕಂದ್ರೆ ಬೇರೆ ಫೀಲ್ಡಲ್ಲೆಲ್ಲ ಬೇರೆ ಟೈಮ್ ತೊಗೊಳುತ್ತೆ, ಬೇರೆ ಇದಾಗುತ್ತೆ. ಬಟ್ ನೀವು ಜನತೆಗೆ ರೀಚ್ ಆಗಬೇಕಂದ್ರೆ ಇರೋದೇ 2-3 ಇದೆ. ಒಂದು ಕ್ರೀಡಾ, ಇಲ್ಲ ಒಂದು ರಾಜಕೀಯ, ಇಲ್ಲ ಒಂದು ನಟನೆ. ಸೊ ಆ ಆಸೆ ಮೇಲೆ ಒಂದು ಹೀರೋ ಆಗಬೇಕು ಅನ್ನೋದು ಅದು ಹೇಳೋಕ್ಕಾಗಲ್ಲ. ಅದೊಂದು ಇನ್ನರ್ ಫೀಲಿಂಗ್, ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಬಟ್ ತುಂಬ ಆಗಬೇಕಂತ ತುಂಬ ಇತ್ತು, ತುಂಬ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ಹಗಲು ದಿನ ನೋಡಿ ಅದ್ರ ಬಗ್ಗೆನೇ ಕನ್ಸ್ಕೊಳ್ಳೋದು, ಅದ್ರ ಮೇಲೆ ವರ್ಕ್ ಮಾಡೋದು. ಇವಾಗ ಆಗಬೇಕಂದ್ರೆ ಅದು ಸುಮ್ಮನೆ ಇದು ಮಾಡೋಕ್ಕಾಗಲ್ಲ, ಒಂದು ಪ್ರಿಪ್ರೇಷನ್ ಬೇಕು. ಇವಾಗಿರೋ ಟೈಮಲ್ಲಿ ನೋಡಿದ್ರೆ ಹೆಂಗೆಂಗೋ ಏನೇನೋ ಮಾಡ್ತಾಯಿರ್ತಾರೆ. ಇನ್ನೂ ನಾವು ಮಾಡಬೇಕು, ಆ ಥರ ಒಂದು ರೀಚ್ ಆಗಬೇಕು. ಸೊ ಅಷ್ಟೇ. ಏನೆಲ್ಲ ಪ್ರಿಪ್ರೇಷನ್ ಇತ್ತು ನಿಮ್ಮ ಕಡೆಯಿಂದ? ಯಾಕಂದರೆ ಈ ಸಿನಿಮಾನೇ ನೀವು ಆಲೋಚನೆಯಲ್ಲಿ ಇತ್ತಾ, ಅಥವಾ ಇದಕ್ಕಿಂತ ಮುಂಚೆ? ಈಗ ತುಂಬ ಜನ ಏನಾದರೂ ಆಗಬೇಕು ಅಂದರೆ ಕನ್ನಡಿ ಎದುರು ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ನೀವು ಆ ಪ್ರಾಕ್ಟೀಸಲ್ಲಿದ್ರಾ ಅಥವಾ ಪ್ರಾಪರ್ ಟ್ರೈನಿಂಗ್ ತೊಗೊಂಡಿದ್ರಾ? ನಾನು ಫಸ್ಟು ನಂದು ನಾರ್ಮಲ್ ಕನ್ನಡಿ ಎದುರುಗಡೆಯಿಂದನೇ ಇದರಲ್ಲಿ ಇದ್ದಿತ್ತು. ಆಮೇಲೆ ಡೈರೆಕ್ಟರ್ ಅವರು ಒಂದು ಸ್ಟೋರಿ ಇದು ಮಾಡಿ ಒಪ್ಕೊಂಡಾಗ ನಾವು ಒಂದು 7-8 ಮಂತ್ಸ್ ವರ್ಕ್ಶಾಪ್ ಮಾಡಿದ್ದೀವಿ. ಹಾಗೆ ಮಧ್ಯದಲ್ಲಿ ಒಂದು ಕ್ಲಾಸ್ಗೆ ಹೋಗ್ಬಿಟ್ಟು ಬಂದಿದ್ದೆ. ಇನ್ನು ಅದು ಕ್ಲಾಸ್ಗೆ ಹೋಗೋದ್ರಿಂದ ಹೆಚ್ಚು ನಮ್ಮ ಡೈರೆಕ್ಟ್ರ್ ಜೊತೆ ವರ್ಕ್ಶಾಪ್ ಮಾಡಿದ್ನಲ್ಲ, ಅದು ಕಂಪ್ಲೀಟ್ ಮೂವಿ ಓರಿಯೆಂಟೆಡ್. ಮೂವಿಗೆ ಏನೇನು ಬೇಕಾಗಿತ್ತೋ ಅದ್ರ ಪ್ರಿಪ್ರೇಷನ್ ಮಾಡಿದ್ವಿ. ಸೊ ಹಾಗಾಗಿ ಅದು ತುಂಬ ಯೂಸ್ಫುಲ್ ಆಯಿತು. ಬಿಕಾಸ್ ಇವಾಗ ಒಂದೊಂದೇ ಸೀನ್ನ ಎನ್ಯಾಕ್ಟ್ ಮಾಡಿ ಅದಕ್ಕೆ ಏನು ಎಕ್ಸ್ಪ್ರೆಷನ್ ಕೊಡಬೇಕು, ಯಾವ ಥರ ಇದು ಮಾಡಬೇಕು, ಈ ರಿಯಾಕ್ಷನ್ಗೆ ಏನು ರಿಯಾಕ್ಷನ್ ಕೊಡಬೇಕು. ಸೊ ಇಟ್ ವಾಸ್ ಹಿಂಗೆ ಅಂದರೆ ನಿಮಗೆ ಒಂದು ಕ್ವಶನ್ ಪೇಪರ್ ಮುಂಚೆನೇ ಸಿಕ್ದಂಗೆ. ಕ್ಯಾಮ್ರಾ ಹೆಂಗೆ ಇಟ್ಟಿರಂದರೆ ಈ ಕ್ವಶನ್ ನೀವು ಮುಂಚೆ ಕೇಳಿರ್ತಾರೆ, ನಾನು ಪ್ರಿಪೇರಾಗಿ ಬಂದುಬಿಟ್ಟಿರ್ತೀನಿ ಆ ಥರ. ಬಿಕಾಸ್ ಅದು ಸುಮ್ಮನೆ ಇವಾಗ ನಾರ್ಮಲ್ ರ್ಯಾಂಡಮಾಗಿ ನಿಂತ್ಕೊಂಡ್ಬಿಟ್ರೆ ಒಬ್ಬ ಹೊಸಬನಿಗಂತೂ ಕಷ್ಟ ಆಗುತ್ತೆ. ಹಾಗೆ ರಾಶಿಕಾ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸ್ಕ್ರೀನ್ ಟೈಮಲ್ಲಿ. ಇವಾಗ ಕ್ಯಾಮ್ರಾ ಆ್ಯಂಗಲ್ನಿಂದ ಹೇಳ್ಬೋದು, ಇದು ಕ್ಲೋಸಪ್ ಶಾಟ್ ಇದೆ, ಇದು ಈ ಥರ ಫೋಕಸ್ ಮಾಡಬೇಕು. ಸೊ ಹಾಗೆ ಆ ಥರ ಎಲ್ಲ ಒಂದು ಇದಾಗಿದೆ. ಬಟ್ ಮೂವಿಗಿಂತ ಮುಂಚೆ ಒಂದು 1 ಇಯರ್, ಆಲ್ಮೋಸ್ಟ್ 1 ಇಯರೇ ಆಯಿತು
ಪ್ರಾಪರ್ ವರ್ಕ್ಶಾಪ್ ಮೂವಿಗೆ. ಈಗ ಬಿಗ್ ಬಾಸ್ಗೆ ಹೋದ್ರಿ, ಬಹಳ ದೊಡ್ಡ ವೇದಿಕೆ, ರವಿಚಂದ್ರನ್ ಸರ್ ಜೊತೆಗೆ ಹೋದ್ರಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಆಫ್ ಆಲ್ ರವಿಚಂದ್ರನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಇಲ್ಲದೆ ಹೋಗಿದ್ರೆ ಆ ಥರ ಬಿಗ್ ಬಾಸ್ಗೆ ಹೋಗೋಕ್ಕೆ ಚಾನ್ಸ್ ಇದಾಗ್ತಾರಲ್ಲ. ಸೊ ಅವರೇ ಮೇಜರ್ ರೀಸನ್ನು ಬಿಗ್ ಬಾಸ್ ಹೋಗಿರೋದಕ್ಕೆ. ಇನ್ನು ಯೂಶ್ವಲಿ ಬಿಗ್ ಬಾಸ್ ಇಡೀ ಕರ್ನಾಟಕ ಜನ ನೋಡ್ತಾ ಇರ್ತಾರೆ. ಅದರಿಂದ ಅದರಲ್ಲಿ ರವಿ ಸರ್ ಬಂದಿದ್ದಾರೆ ಅಂದಿದ ತಕ್ಷಣ ನೀವು ಲೈವಲ್ಲೇ ನೋಡಿರ್ಬೋದು. ಅವ್ರು ಲೈವಲ್ಲಿ ಹಾಕಿದೆ, ಅದು ಇನ್ಸ್ಟೆಂಟ್ ವೈರಲ್ ಆಗೋಯ್ತು. ಯಾವುದೋ ಒಂದು ಟೀಮ್ ಬಂದುಬಿಟ್ಟಿದೆ, ರವಿ ಸರ್ ಬಂದುಬಿಟ್ಟಿದ್ದಾರೆ. ಅದೇ ಅವ್ರದ್ದು ಪ್ರಾಪರಾಗಿ ಗೊತ್ತಾಗಿಲ್ಲ ಏನು ಅಂತ. ಅದು ಫುಲ್ ಎಪಿಸೋಡ್ ಬರೋಷ್ಟಕ್ಕೆ, ರಾತ್ರಿ ಬರೋಷ್ಟಕ್ಕೆ ಗೊತ್ತಾಗೋಯ್ತು ಪ್ಯಾರ್ ಟೀಮ್ ಬಂದುಬಿಟ್ಟಿದೆ, ಸಾಂಗ್ ಲಾಂಚ್ ಮಾಡಿದ್ದಾರೆ. ಅದೊಂಥರ ಇನ್ಸ್ಟೆಂಟ್. ನಿಮಗೆ ಆ ಥರ ಪಬ್ಲಿಸಿಟಿ ಇದು ಬೇಕಂದ್ರೂ ಎಲ್ಲೂ ಸಿಗಲ್ಲ. ಆ ಥರ ಇನ್ಸ್ಟೆಂಟಾಗಿ ರೆಕಗ್ನೈಸ್ ಬೇಕು. ಅದು ಬಿಗ್ ಬಾಸ್ ಒಂದು ಆ ಥರ ಒಂದು ವೇದಿಕೆ ಮಾಡಿಕೊಡ್ತು ನಮಗೆ. ಈ ಸಾಂಗ್ ಹಿಟ್ ಆಗಬೇಕಂದ್ರೆ ಬಿಗ್ ಬಾಸ್ ಟೀಮಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ನಮ್ಮಂಥ ಹೊಸಬ್ರು ಕರ್ಕೊಂಡು ಒಂದು ಸಾಂಗ್ ಲಾಂಚ್ ಮಾಡಿಸ್ಕೊಟ್ಟಿದ್ದಾರೆ. ಅದು ಮೇಜರ್ ಥ್ಯಾಂಕ್ಸ್ ರವಿ ಸರ್ಗೆ. ರವಿ ಸರ್ ಅವರು ಬಂದು ಲಾಂಚ್ ಮಾಡಿರೋದಕ್ಕೆ. ಮತ್ತು ನಾನು ಹೇಳ್ದಂಗೆ ಇವಾಗ ಫಸ್ಟ್ ಪ್ಯಾರ್ ಅಂದರೆ ಟೈಟಲ್ಗೆ ಒಂದು ಕಳೆ, ಟೈಟಲ್ ಪ್ರೀತಿ ಅಂದರೆ ರವಿಚಂದ್ರ ಅವರು. ಹೌದು, ಅದಕ್ಕೆ ಅವರೊಂದು ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್. ಇನ್ನು ನೋಡಿದ್ದ ಜನತೆಗೆ ತುಂಬ ಥ್ಯಾಂಕ್ಸ್ ಅಷ್ಟೇ. ನಿಮಗೆ ಬಿಗ್ ಬಾಸಲ್ಲಿ ಯಾರು ಫೇವ್ರೇಟ್? ಬಿಗ್ ಬಾಸ್ ನೋಡ್ತೀರಾ? ಹೌದು, ಬಿಗ್ ಬಾಸ್ ದಿನ ನೋಡ್ತೀನಿ. ನಮ್ಮ ಮನೇಲಿ ಎಲ್ಲರೂ ನೋಡ್ತಾರೆ. ನಮ್ಮ ಫೇವ್ರೇಟ್ ರಾಶಿಕಾ. ರಾಶಿಕಾ ಹೌದು. ಅದು ಗೊತ್ತು, ಹೀರೋಯಿನ್ ಅಲ್ವಾ ಪ್ಯಾರ್ ಸಿನಿಮಾ. ರಾಶಿಕಾ ಬಿಟ್ಟು ರಾಶಿಕಾ ಬಿಟ್ಟು ಇನ್ನು ಗಿಲ್ಲಿಯವರು ಎಲ್ಲರೂ ಇಷ್ಟ. ರಕ್ಷಿತಾ ಅವರು ಇಷ್ಟ. ಎಲ್ಲರೂ ಒಂದೊಂದು ಅದೇ. ಇವಾಗ ಒಂದು ಮನೆ ಅಂದಮೇಲೆ ಎಲ್ಲರೂ ಇರಬೇಕು. ಇವಾಗ ಯಾರು ಒಬ್ಬರಿಲ್ಲ ಅಂದರೂ ಒಂಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫ್ಯೂಚರಲ್ಲಿ ಆಫರ್ ಬಂದರೆ ಹೋಗ್ತೀರಾ ಬಿಗ್ ಬಾಸ್? ಬಿಗ್ ಬಾಸ್ ಆಫರ್ ಬಂದರೆ ಹೋಗೋಣ. ಎಸ್, ನಿಮ್ಗೆ ಅದೊಂದು ಡ್ರೀಮ್ ಇದೆ. ಎಸ್ ಸರ್, ತುಂಬ ಲವ್ ಓರಿಯೆಂಟೆಡ್ ಸಿನಿಮಾಗಳನ್ನು ಆಲ್ರೆಡಿ ನೋಡಿಬಿಟ್ಟಿದ್ದೀವಿ. ಅಂಥ ವೀಕ್ಷಕರೇ ಜಾಸ್ತಿ ಇರೋದು. ಲವ್ ಕೈಂಡ್ ಆಫ್ ಮೂವಿಗಳಾಗಿರ್ಬೋದು, ಪ್ರೀತಿ, ಪ್ರೇಮ, ಪ್ರಣಯ ಅಂತ. ಈಗ ಈ ಎಲ್ಲ ಸಿನಿಮಾಗಳ ಜಾನರ್ಗಳ ಮಧ್ಯೆ ಈ ಪ್ರೇಮ ಅನ್ನೋದು ತುಂಬ ಸ್ಟ್ರಾಂಗ್, ತುಂಬ ಜನ ತಂದಿದ್ದಾರೆ, ತೋರಿಸಿದ್ದಾರೆ. ಸೊ ಇಂಥದ್ರ ಮಧ್ಯೆ ಪ್ಯಾರ್ ಸಿನಿಮಾ ಹೇಗೆ ಗಟ್ಟಿಯಾಗಿ ನಿಲ್ಲುತ್ತೆ? ಯಾಕೆ ಪ್ಯಾರ್ ಸಿನಿಮಾನ ಜನ ನೋಡೋಕ್ಕೆ ಥಿಯೇಟರಿಗೆ ಬರಬೇಕು? ಇಲ್ಲಿವರೆಗೂ ಮೂವೀಸ್ ಒಂದು ಶುರು ಆದಾಗಿಂದ ಇಲ್ಲಿ ತನಕನೂ ಯೂಶ್ವಲಿ ಜಾಸ್ತಿ ಓಡಿರೋದು ಲವ್ ಸಬ್ಜೆಕ್ಟ್ಸೇ. ಸೊ ಇದೊಂದು ಮೇಜರ್ ಲವ್ ಸಬ್ಜೆಕ್ಟ್ ಆಗಿದೆ. ಹಾಗೆ ಇದೊಂದು ಫಾದರ್ ಸೆಂಟಿಮೆಂಟ್ ಮೂವಿ. ಸೊ ಇದರಲ್ಲಿ ನಿಮಗೆ ಫಾದರ್ ಡಾಟರ್ ಎಮೋಷನ್ ಸಿಗುತ್ತೆ. ಒಂದು ಲವ್ವರ್ಸ್ ಮಧ್ಯೆ ಇರೋದೊಂದು ಎಮೋಷನ್ ಸಿಗುತ್ತೆ ನಿಮ್ಗೆ. ಇದೊಂದು ಟೋಟಲ್ ಆಗಿ ಒಂದು ಎಮೋಷ್ನಲ್ ಸಿನಿಮಾ. ಒಂದು ಪ್ರಾಪರ್ ಒಂದು ಲವ್ ಸಿನಿಮಾ ಅನ್ನೋದಕ್ಕಿಂತ ಒಂದು ಪ್ರಾಪರ್ ಎಮೋಷನ್ ನಿಮ್ಗೆ ಈ ಮೂವಿಲಿ ಪ್ರಾಪರಾಗಿ ಸಿಗುತ್ತೆ. ನೀವು ಸಾಂಗೇ ನೋಡಿದರೆ ಈ ಥರ ಶೂಟ್ ಮಾಡಿದ್ವಿ ಅಂದರೆ ನಮ್ಮದು ಮೂವಿ ಶೂಟ್ ಮಾಡಿರೋದೇ ಬೇರೆ ಥರ ಇದೆ. ನಮ್ಮದೆಲ್ಲ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿರೋದು ಮೇಜರ್ ಪೋರ್ಷನ್ಸು. ಹಾಗೂ ಮಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಆಮೇಲೆ ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಅಂಡಮಾನಲ್ಲಿ ಅದೊಂದು ಇದೊಂದು ಅಂಡರ್ ವಾಟರ್ ಸೀನ್ ಇದೆ, ಸ್ಕೂಬಾ ಹೋಗಿದ್ದೀವಿ. ಫುಲ್ ಕಂಪ್ಲೀಟ್ 3 minute ಸೀನ್ ಏನೋ ಬರುತ್ತೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಪ್ರಾಪರ್ ಆಡಿಯನ್ಸ್ಗೆ ಒಂದು ವಿಜುವಲ್ ಟ್ರೀಟ್. ಈ ಥರ ಒಂದು ಸಿನಿಮಾ ಅವರು ಬೇರೆ ಭಾಷೆಯಲ್ಲಿ ನೋಡಿರ್ಬೋದಾಗಿತ್ತೇನೋ. ಐ ಮೀನ್ ಬಾಲಿವುಡ್ ಆ ಥರ ನಮ್ದು ಅದನ್ನ ಮೀರಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಹಂಗೆ ಶೂಟ್ ಮಾಡಿದ್ದೀವಿ. ಇನ್ನೊಂದು ಕಾಶ್ಮೀರದ ಇನ್ನೊಂದು ಸ್ನೋ ಸಾಂಗ್ ಒಂದಿದೆ. ರಾಜಸ್ಥಾನ್ ಇನ್ನೊಂದು ನೆಕ್ಸ್ಟ್ ಸಾಂಗ್ ರಿಲೀಸ್ ಆಗ್ತಿದೆ, ಜೈಸಲ್ಮರಲ್ಲಿ ತೆಗೆದಿದ್ದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಅಂದರೆ ಒಂದು ಹೊಸಬ್ರು ತಂಡ ನಮ್ಮದು. ನೀವು ಈ ಸಾಂಗಿಗೆ ಈ ಪ್ರೀತಿ ಇಷ್ಟಪಟ್ಟು ತೋರಿಸಿದ್ರಂದರೆ ನಾವು ಸಿನಿಮಾದಲ್ಲಿ ಬೇಜಾರು ಪಡಿಸಲ್ಲ ನಿಮ್ಮನ್ನ. ಡೆಫಿನೆಟಾಗಿ ನೀವು ಏನು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಿರೋ ಅದಕ್ಕೆ ಇನ್ನೂ 100 ಪಟ್ಟು ನೀವು ವಾಪಸ್ ಮನೆಗೆ ತೊಗೊಂಡೋಗ್ತೀರಾ ಖುಷಿನ. ಈ ಥರ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಆ ಭರವಸೆ ನಾನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.